ಹಾಯ್ ಗುಡ್ ಮಾರ್ನಿಂಗ್ ನಮ್ಮ ಬಳ್ಳಾರಿ. ಇವತ್ತು ನಾವು ಬೆಳಿಗ್ಗೆ ಹೋಗ್ತಾ ಇದೀವಿ ರೈಲ್ವೆ ಸ್ಟೇಷನ್ಗೆ. ಯಾಕಂದ್ರೆ ನಮ್ಮ ಅಣ್ಣ ತುಂಬಾ ದಿನ ಆದ್ಮೇಲೆ ಬಳ್ಳಾರಿಗೆ ಬರ್ತಾ ಇದ್ದಾನೆ. ಸೊ ಅವ್ರನ್ನ ಪಿಕಪ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಇವರೇ ನೋಡಿ ನಮ್ಮ ಅಣ್ಣವರು. ತುಂಬಾ ದಿನ ಆದ್ಮೇಲೆ ನೋಡ್ತಾ ಇದೀನಿ. ತುಂಬಾ ದಿನ ಆಯ್ತು ಇವ್ರನ್ನ ಮೀಟ್ ಆಗಿ. ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಹೋಗಿದ್ದು ಮಂಜುನಾಥ ಟೀ ಸ್ಟಾಲ್. ಅಲ್ಲಿ ಎಲ್ಲರೂ ಒಂದು ಕಾಫಿ ಕುಡಿದು ಡೈರೆಕ್ಟ್ ರೂಮ್ಗೆ ಹೋದ್ವಿ. ರೂಮಿಗೆ ಹೋದ್ಮೇಲೆ ಗೊತ್ತಾಯ್ತು ನಮ್ಮ ಹುಡುಗ ಜಿಮ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದಾನಂತೆ. ಶೂಸ್ಗಳು ನೋಡಿ, ಶೂಸ್ ಇಲ್ದಂಗೆ ಜಿಮ್ಗೆ ಹೋಗ್ತಾನಂತೆ. ಅದೇನ್ ಜಿಮ್ ಮಾಡ್ತಾನೆ ಏನೋ, ಮತ್ತೆ ಶೂಸ್ ಹಾಕ್ಸಿ ಕರ್ಕೊಂಡು ಹೋದೆ. ಗಾಯ್ಸ್, ಇದು ಯಾವ ಜಿಮ್ ಅಂತ ಕಮೆಂಟ್ ಮಾಡಿ. ಬನ್ನಿ ನೋಡೋಣ ನಮ್ಮ ಹುಡುಗ ಏನ್ ಮಾಡ್ತಾನೆ ಜಿಮ್ ಅಲ್ಲಿ ಅಂತ. ಅರೆ ನೀ ಹಬ್ಬ ಸುಮ್ನೆ ಕೂತ್ಕೊಂಡು ಜಿಮ್ ಅಲ್ಲಿ ಏನ್ ಮಾಡೋದು ಅಂತ ವಾಕಿಂಗ್ ಮಾಡ್ತಾ ಇದ್ದೆ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋದ್ವಿ. ರೂಮಲ್ಲಿ ಹೋದ್ಮೇಲೆ ನಮ್ಮ ಶೇ ಎದ್ದಿದ್ದ ನೋಡ್ರಿ. ಚಪ್ಪಲಿ ಕಲೆಕ್ಷನ್ಗಳು ಅಪ್ಪ ನಾವು ನಾವೆಲ್ಲ ಗಾಡಿಗಳು ಬಟ್ಟೆಗಳು ಕಲೆಕ್ಷನ್ ಹೆಂಗ್ ಮಾಡ್ತೀವಿ, ಈ ಚಪ್ಪಲಿ ಕಲೆಕ್ಷನ್ ಮಾಡ್ತಾನೆ. ತಿಂಗಳಿಗೆ 15 ದಿವಸಕ್ಕೆ ಒಂದ್ ಜೊತೆ ಚಪ್ಪಲಿ ತಗೊಂತಾನ. ಕಾಮಿಡಿ ಎಲ್ಲ ಆದ್ಮೇಲೆ ನಾನು ನಮ್ಮಣ್ಣ ಸ್ವಲ್ಪ ಕೆಲಸ ಇತ್ತು, ಡಾಕ್ಯುಮೆಂಟ್ ವೆರಿಫಿಕೇಶನ್. ಸೊ ನಾವು ಹೋಗಿದ್ದೆ ಪೋಸ್ಟ್ ಆಫೀಸ್ಗೆ. ಅಪಾಯಿಂಟ್ಮೆಂಟ್ ಇದ್ದಿದ್ದು 9:30ಗೆ. ನಾವು ಅಷ್ಟೊತ್ತಿಗೆಲ್ಲ ಬಂದಿದ್ವಿ. ಇಲ್ಲಿ ಬಂದು ನೋಡ್ತೀವಿ ಗುರು, ಜನ ತುಂಬೋಗ್ಬಿಟ್ಟಾರೆ. ತುಂಬಾ ಹೊತ್ತು ಕೂತ್ಕೊಂಡು ಸಾಕಾಯ್ತು, ಇದಾಗಲ್ಲ, ಲೇಟ್ ಆಗುತ್ತೆ ಅಂತೇಳಿ ನಾನು ನಮ್ಮಣ್ಣ ಎಳ್ನೀರು ಕುಡಿಯಕ್ಕಂತ ಬಂದ್ವಿ. ಅಲ್ಲ ಗುರು, ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ 2 ರಿಂದ 3 ತಾಸು ಆಗುತ್ತಾ? ಅದೇನ್ ಸಿಸ್ಟಮ್, ಏನ್ ಕತೆನೋ ಒಂದು ಗೊತ್ತಾಗಿಲ್ಲ. ಫೈನಲಿ 1:15 ಮುಗೀತು ನಮ್ದು. ಮುಗಿಸ್ಕೊಂಡು ಯಾವಾಗ ಹೊರಗಡೆ ಬಂದ್ವಿ ಅಂತ ಕಾಯ್ತಾ ಇದ್ವಿ. ಸ್ವಲ್ಪ ಹೊತ್ತು ನೋಡ್ತಾ ಈವ್ನಿಂಗೇ ಆಗೋಯ್ತು. ಅಲ್ಲಿಂದ ನಾವು ಹೋಗಿದ್ದು ಫುಡ್ ಸ್ಟ್ರೀಟ್ಗೆ. ಫುಡ್ ಸ್ಟ್ರೀಟಲ್ಲಿ ನಿಮ್ಮ ಫೇವ್ರೇಟ್ ಫುಡ್ ಯಾವ್ದಂತ ಕಮೆಂಟ್ ಮಾಡಿ. ತುಂಬಾ ಹೊಟ್ಟೆ ಹಸುವಾಗಿತ್ತಂತ ನಾನು ನಮ್ಮಣ್ಣ ಊಟ ಮಾಡ್ಕೊಂಡು ಅಲ್ಲಿಂದ ನಮ್ಮ ಅಣ್ಣವ್ರಿಗೆ ಬಾಯ್ ಹೇಳೋ ಸಮಯ ಬಂತು. ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಇನ್ನೇನು ಬಸ್ ಬರೋ ಟೈಮ್ ಆಯ್ತು. ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ನಾನು ರೂಮಿಗೆ ಬಂದೆ. ಗೈಸ್, ಇನ್ನೊಂದು ಇದೇ ಫಸ್ಟ್ ಟೈಮ್ ನಾನು ಡೇ ಫುಲ್ ವ್ಲಾಗ್ ಮಾಡಿರೋದು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದ. ಬಾಯ್ ಬಾಯ್.